ಅಂದ್ರೆ ಸ್ಥಾಪಿತ ಧರ್ಮಗಳ ಮೂಲಕ ನಾನೊಬ್ಬ ದೊಡ್ಡ ಭಕ್ತ ಅಂತ ತೋರಿಸ್ತಕ್ಕಂಥವ್ರು ವಾಸ್ತವದಲ್ಲಿ ಆ ರೀತಿ ದೇವರು ಮೆಚ್ಚುವ ಭಕ್ತರಾಗಿರೋದಿಲ್ಲ. ಜಗತ್ತು ಮೆಚ್ಚುವ ಭಕ್ತರಾಗಬಹುದು. ಆದರೆ ದೇವರು ಮೆಚ್ಚುವ ಭಕ್ತರಾಗಿರೋದಿಲ್ಲ ಅಂತಕ್ಕಂಥ ಒಂದು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಲೇಖಕಿ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ನನ್ನ ಈ ಚಾನಲ್ಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಬರೀತಿರ್ತಕ್ಕಂತಹ ಕೆಲವು ಮುಖ್ಯ ಕವಿಗಳ ಕವಿತೆಗಳನ್ನ ವಾಚನ ಮಾಡ್ತಕ್ಕಂಥ ಒಂದು ಸೀರಿಯಲ್ನಲ್ಲಿ ಇವತ್ತು ನಾನು ಡಾಕ್ಟರ್ ಮುಮ್ತಾಜ್ ಬೇಗಂ ಅವರ ಒಂದು ಕವಿತೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಅಂತ ಹೇಳಿ ತಮ್ಮೆದುರಿಗಿದ್ದೇನೆ. ಈ ಕವಿತೆಯ ವಾಚನ ಮತ್ತು ಅರ್ಥ ವಿಶ್ಲೇಷಣೆಗಂತೂ ಮೊದಲು ಮುಮ್ತಾಜ್ ಬೇಗಂ ಅವರ ಬಗ್ಗೆ ಎರಡು ಮಾತುಗಳನ್ನು ಹೇಳೋದಾದ್ರೆ, ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು ಈಗ ಬರೀತಿರ್ತಕ್ಕಂಥ ತರುಣ ಪೀಳಿಗೆಯ ಲೇಖಕರಲ್ಲಿ ತುಂಬಾ ಮಾನವೀಯ ಕಾಳಜಿಯನ್ನ ಇಟ್ಟುಕೊಂಡು ಬರೀತಿರ್ತಕ್ಕಂಥ ಒಬ್ಬ ಲೇಖಕಿ. ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮುಮ್ತಾಜ್ ಬೇಗಂ ಅವರು ಕರ್ನಾಟಕದ ಉತ್ತರ ಭಾಗದಲ್ಲಿ ಹುಟ್ಟಿ ಬೆಳೆದಂಥವ್ರು. ಅವರ ಮೊದಲ ಕವನ ಸಂಕಲನ ಕಬಂದ ಬಾಹುಗಳು ಬೇಕಿಲ್ಲ ಅಂತಕ್ಕಂಥ ಒಂದು ಸಂಕಲನ ಪ್ರಕಟ ಆಗಿದೆ. ಆ ಸಂಕಲನದಲ್ಲಿರ್ತಕ್ಕಂಥ ಬಹುತೇಕ ಕವಿತೆಗಳು ನಮಗೆ ಒಂದು ಸುಖಿ ಸಮಾಜದ ಕನಸನ್ನ, ಒಂದು ಎಲ್ಲರೂ ಕೂಡಿ ಬದುಕ್ತಕ್ಕಂಥ ತರತಮಗಳಿಲ್ಲದ ಒಂದು ಸಮಾಜದ ಒಂದು ವ್ಯವಸ್ಥೆಯನ್ನ ಅವು ಬೆಂಬಲಿಸ್ತವೆ. ನಮ್ಮ ಸಮಾಜದಲ್ಲಿ ನಡೀತಿರ್ತಕ್ಕಂಥ ದೇವರು, ಧರ್ಮ, ಜಾತಿ ಹೀಗೆ 10 ಹಲವು ಶೋಷಣೆ ಏನಿದಾವೆ, ಆ ಶೋಷಣೆಗೆ ಕಾರಣರಾಗಿರ್ತಕ್ಕಂಥವರನ್ನ ಕಟಕಟೆಗೆ ತಂದು ಅವರ ಕಾವ್ಯ ನಿಲ್ಲಿಸ್ತದೆ. ಅವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಾಗರಿಕ ಸಮಾಜದ ಒಂದು ಜವಾಬ್ದಾರಿ. ಅಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಸಂವೇದನೆಯನ್ನ ಅಲ್ಲಾಡಿಸತಕ್ಕಂಥ ಅನೇಕ ಕವಿತೆಗಳನ್ನ ಅವರು ಈ ಕಬಂದ ಬಾಹುಗಳು ಬೇಕಿಲ್ಲ ಅಂತಕ್ಕಂಥ ಕವನ ಸಂಕಲನದಲ್ಲಿ ಇಟ್ಟಿದ್ದಾರೆ. ಅವರ ಬಹುತೇಕ ಕವಿತೆಗಳು ಶೋಷಣೆಯ ವಿರುದ್ಧ ತಮ್ಮದೇ ಆಗಿರ್ತಕ್ಕಂಥ ತಣ್ಣನೆಯ ಪ್ರತಿಭಟನೆಯನ್ನ ದಾಖಲಿಸ್ತವೆ. ಅದು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಈ ರೀತಿ ಶೋಷಣೆ ನಡೆಯುವಾಗ, ಒಂದು ಜಾತಿಯಿಂದ ನಾನು ಅಲ್ಪಸಂಖ್ಯಾತನೋ ದಲಿತನೋ ಆದ್ರೆ ಒಂದು ಬಗೆಯ ಶೋಷಣೆ ಇದ್ರೆ, ಅದರಲ್ಲಿಯೂ ಮಹಿಳೆಯಾದ್ರೆ 2 ಬಗೆಯ ಶೋಷಣೆ ಇರ್ತದೆ. ಮಹಿಳೆಯೇ ಶೋಷಣೆಗೆ ಗುರಿಯಾಗ್ತಕ್ಕಂಥದ್ದು ಒಂದಾದ್ರೆ, ಇನ್ನೊಂದು ಜಾತಿ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಅಂಚಿಗೆ ಇರ್ತಕ್ಕಂಥ ಒಂದು ಸಮುದಾಯದಲ್ಲಿ ಜನಿಸಿದ್ರೆ 2 ಬಗೆಯ ಶೋಷಣೆಯನ್ನ ಅನುಭವಿಸ್ಬೇಕಾಗತ್ತೆ. ಅಂಥ ಎಲ್ಲ ಬಗೆಯ ಶೋಷಣೆಯನ್ನ ಅನುಭವಿಸುವ ಮತ್ತು ಅನುಭವಿಸುವವರನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಕ್ಕಂಥ ಮುಮ್ತಾಜ್ ಬೇಗಂ ಅವರ ಕಾವ್ಯ ನಮಗೆ ಅನೇಕ ಒಂದು ಚಿಂತನೆಯ ಸವಾಲುಗಳನ್ನ ಮತ್ತು ನಾವು ಮಾಡಬೇಕಾದ ನಮ್ಮ ಕರ್ತವ್ಯಗಳನ್ನ ಜಾಗೃತಿಗೊಳಿಸ್ತದೆ. ಅಂತಹ ಕವಿತೆಗಳಲ್ಲಿ ಒಂದು ಕವಿತೆಯನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಪ್ರಸ್ತುತಪಡಿಸಬೇಕು ಅಂದ್ಕೊಂಡಿದ್ದೇನೆ. ಮೊದಲು ಆ ಕವಿತೆಯನ್ನ ನಾನು ವಾಚಿಸ್ತೇನೆ, ನಂತರ ಅದರ ಬಗ್ಗೆ 4 ಮಾತುಗಳನ್ನ ಹೇಳ್ತೇನೆ. ಆಲಿಸಿ. ಡಾಕ್ಟರ್ ಮುಮ್ತಾಜ್ ಬೇಗಂ ಅವರ ಕವಿತೆ ದೇವರು ಅಂತಕ್ಕಂಥ ಶೀರ್ಷಿಕೆಯನ್ನ ಈ ಕವಿತೆಗೆ ಅವರು ನೀಡಿದ್ದಾರೆ. ಆ ಕವಿತೆಯ ಸಾಲುಗಳು ಹೀಗಿವೆ, ಗಮನಿಸಿ. ದೇವಾಲಯದೊಳಗೋಗಿ ನಿನ್ನ ದರ್ಶನಕ್ಕೆಂದು ಗಂಟೆ ಬಾರಿಸಿದೆ. ದೇವಾಲಯದೊಳಗೋಗಿ ನಿನ್ನ ದರ್ಶನಕ್ಕೆಂದು ಗಂಟೆ ಬಾರಿಸಿದೆ.
ಹಣೆಗೆ ಕುಂಕುಮವಿಲ್ಲ, ನೀ ಪೂಜಿಸುವವರ ದೇವರು ಇದಲ್ಲ. ಹಣೆಗೆ ಕುಂಕುಮವಿಲ್ಲ, ನೀ ಪೂಜಿಸುವ ದೇವರು ಇದಲ್ಲ. ಪ್ರವೇಶ ನಿಷಿದ್ಧ ಎಂದ ಪೂಜಾರಿ. ಮಸೀದಿಗೆ ಹೋಗಿ ಅಲ್ಲಾಹುನನ್ನು ಪ್ರಾರ್ಥಿಸಬೇಕೆಂದೆ. ಮಸೀದಿಗೆ ಹೋಗಿ ಅಲ್ಲಾಹುವನ್ನು ಪ್ರಾರ್ಥಿಸಬೇಕೆಂದೆ. ಮಹಿಳೆಗೆ ಮಸೀದಿಗೆ ಬರಲು ಅವಕಾಶ ಕೊಟ್ಟವರ್ಯಾರು? ಬಿರುನುಡಿಯಲ್ಲಿ ಬಿಟ್ಟ ಬಾಣದ ತೆರದಿ ಫತ್ವಾ ಹೊರಡಿಸುವೆನೆಂದು ಬಾಯಿ ಮುಚ್ಚಿಸಿದರು ಮೌಲ್ವಿಗಳು. ಚರ್ಚಿಗಾದರೂ ಹೋಗಿ ನೆಮ್ಮದಿಯ ಪಡೆಯಬೇಕೆಂದು. ಚರ್ಚಿಗಾದರೂ ಹೋಗಿ ನೆಮ್ಮದಿಯ ಪಡೆಯಬಹುದೆಂದು ಚರ್ಚಿಗಾದರೂ ಹೋಗಿ ನೆಮ್ಮದಿಯ ಪಡೆಯಬಹುದೆಂದು ದೀಪ ಧೂಪದಿ ಹೋದೆ, ಅಲ್ಲಿಯೂ ಕಚ್ಚಾಟ. ಪ್ರೊಟೆಸ್ಟೆಂಟರ ಚರ್ಚು ಇದಲ್ಲ, ಕ್ಯಾಥೋಲಿಕರ್. ಅಲ್ಲಿಯೂ ಕಚ್ಚಾಟ. ಪ್ರೊಟೆಸ್ಟೆಂಟರ ಚರ್ಚು ಇದಲ್ಲ, ಕ್ಯಾಥೋಲಿಕರದೆಂದು. ಪೂಜೆ, ನೈವೇದ್ಯ, ಪ್ರಾರ್ಥನೆ, ನಮಾಜು ಮಾಡಿದವರಲ್ಲಿ ಕಾಮನೆಗಳ ತೊರೆದು ನಿನ್ನ ಹತ್ತಿರ ಸುಳಿದಿರುವವರ ವಿರಳ. ಪೂಜೆ, ನೈವೇದ್ಯ, ಪ್ರಾರ್ಥನೆ, ನಮಾಜು ಮಾಡಿದವರಲ್ಲಿ ಕಾಮನೆಗಳ ತೊರೆದು ನಿನ್ನ ಹತ್ತಿರ ಸುಳಿದಿರುವವರು ವಿರಳ. ದೇವರೇ ನಿನ್ನ ಬಳಿ ಬರಲು ದೇವರೇ ನಿನ್ನ ಬಳಿ ಬರಲು ಅದೆಷ್ಟು ಬಂಟರ ಕಾವಲು. ಎಲ್ಲಿ ಹೋದರೂ ಕಲ್ಲು ಮುಳ್ಳುಗಳು, ಎಲ್ಲಿ ಹೋದರೂ ಕಲ್ಲು ಮುಳ್ಳುಗಳು. ನಾನೆಲ್ಲಿಗೋಗಿ ನಿನ್ನ ಪ್ರಾರ್ಥಿಸಲಿ? ಎಲ್ಲಿ ಹೋದರೂ ಕಲ್ಲು ಮುಳ್ಳುಗಳು, ನಾನೆಲ್ಲಿ ಹೋಗಿ ನಿನ್ನ ಪ್ರಾರ್ಥಿಸಲಿ? ಅದಕ್ಕೆಂದು ಮನಸ್ಸೇ ಮಸೀದಿ, ಆತ್ಮವೇ ಅಲ್ಲಾಹುನಾಗಿಸಿಕೊಂಡಿರುವೆ. ಇದು ದೇವರು ಅಂತಕ್ಕಂಥ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರ ಕವಿತೆ. ಬಹಳ ನೇರವಾಗಿ ಕವಿತೆ ಸುತ್ತು ಬಳಸಿ ಹೇಳೋದಿಲ್ಲ. ನೇರವಾಗಿ ತಾನು ಏನು ಹೇಳಬೇಕು ಅಂತಕ್ಕಂಥದ್ದನ್ನ, ತಮ್ಮ ಮನಸ್ಸಿನ ಭಾವನೆಗಳನ್ನ ಇಲ್ಲಿ ಲೇಖಕಿ ನೇರವಾಗಿ ಹೇಳಿದ್ದಾರೆ ಈ ಕವಿತೆಯಲ್ಲಿ. ಹೀಗೆ ಹೇಳುವಾಗ ಆ ಪ್ರತಿಭಟನೆ ಅಂತಕ್ಕಂಥದ್ದು ಎಷ್ಟು ತಣ್ಣನೆಯದಾಗಿದೆ ಮತ್ತು ಎಷ್ಟು ತೀವ್ರವಾಗಿದೆ ಅಂತಕ್ಕಂಥದ್ದನ್ನ ನಾವು ಸೂಕ್ಷ್ಮ ಗಮನಿಸಬೇಕು. ತಾವು ಕವಿತೆಯ ಮೊದಲನೇ ನುಡಿಯಲ್ಲಿ ನೋಡಿದಿರಿ, ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಇಲ್ಲ ಅಂದ್ರೆ ನೀ ಹಿಂದೂ ಅಲ್ಲ ಅನ್ನೋ ಅರ್ಥದಲ್ಲಿ, ನೀ ಪೂಜಿಸುವ ದೇವ್ರು ಇದಲ್ಲ, ನಿಷಿದ್ಧ ಅಂತ ಹೇಳಿ ಪೂಜಾರಿ ಹೇಳಿದ. ಅಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ತಾರೆ? ಮಸೀದಿಗೆ ಹೋದಾಗ ಮಹಿಳೆಯರಿಗೆ ಮಸೀದಿ ಬರಕ್ಕೆ ಯಾರು ಅನುಮತಿ ನೀಡಿದ್ದು ಅಂತಕ್ಕಂಥ ಅವರಿಗೆ ವಿರೋಧ ಬಂದು ಅಲ್ಲಿಂದನೂ ಕೂಡ ಅವರು ಫತ್ವಾ ಹೊರಡಿಸ್ತಾರೆ ಅಂತ ಹೇಳಿ ಅಲ್ಲಿಂದ ವಾಪಸ್ ಬರ್ತಾರೆ. ಅಲ್ಲಿ ಕೂಡ ಅಂದ್ರೆ ಮಂದಿರಕ್ಕೆ ಅವ್ರಿಗೆ ಪ್ರವೇಶ ಸಿಗೋದಿಲ್ಲ, ಮಸೀದಿಗೂ ಪ್ರವೇಶ ಸಿಗೋದಿಲ್ಲ. ಇನ್ ಚರ್ಚಿಗೆ ಹೋದ್ರೆ ಅಲ್ಲಿ ಕೂಡ ಇದು ಅಲ್ಲಿ ಕಚ್ಚಾಟ. ಪ್ರೊಟೆಸ್ಟೆಂಟರ ಚರ್ಚ್ ಇದಲ್ಲ, ಕ್ಯಾಥೋಲಿಕರದೆಂದು. ಈ ಪ್ರೊಟೆಸ್ಟೆಂಟು ಮತ್ತು ಕ್ಯಾಥೋಲಿಕ್ ಕೇವಲ ಕ್ರೈಸ್ತ ಧರ್ಮದ ಎರಡು ವಿಭಾಗ ಆಗಿ ನಮಗೆ ಮೇಲ್ನೋಟಕ್ಕೆ ಕಂಡ್ರು ಕೂಡ ಅವರು ಕ್ಯಾಥೋಲಿಕರದಲ್ಲ, ಪ್ರೊಟೆಸ್ಟೆಂಟರದು ಅಂತ ಬರಿಬಹುದಾಗಿತ್ತು, ಬರೀಲಿಲ್ಲ. ಪ್ರೊಟೆಸ್ಟೆಂಟರ ಚರ್ಚ್ ಇದಲ್ಲ, ಪ್ರೊಟೆಸ್ಟೆಂಟರ ಆ ಶಬ್ದನೇ ನೋಡಿ, ಪ್ರೊಟೆಸ್ಟ್ ಮಾಡೋರು, ಪ್ರೊಟೆಸ್ಟ್ ಮಾಡ್ತಕ್ಕಂಥವ್ರ ಚರ್ಚ್ ಇದಲ್ಲ. ಆ ಧ್ವನಿ ಕವಿತೆಯಲ್ಲಿ ಯಾವಾಗಲೂ ಕವಿತೆಯಲ್ಲಿ ಅರ್ಥ ಅಂತಕ್ಕಂಥದ್ದೊಂದು ಪ್ರಭಾವಶಾಲಿ ಕವಿತೆಯಲ್ಲಿ ಅರ್ಥ ಸಾಲಿನ ಮಧ್ಯ ಇರ್ತದೆ, ಬಿಟ್ವೀನ್ ದಿ ಲೈನ್ಸ್ ಅದು ಅರ್ಥ ಇರ್ತದೆ. ಇಲ್ಲಿ ಪ್ರೊಟೆಸ್ಟೆಂಟರ ಚರ್ಚ್ ಇದಲ್ಲ, ಕ್ಯಾಥೋಲಿಕರದೆಂದು. ಅಲ್ಲಿಯೂ ಕೂಡ ಅಂದ್ರೆ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ಸಿಗಲಿಲ್ಲ, ದೇವರನ್ನು ಕಾಣಲಿಕ್ಕೆ ಮಸೀದಿಯಲ್ಲಿ ಸಿಗಲಿಲ್ಲ, ಚರ್ಚಿನಲ್ಲಿ ಸಿಗಲಿಲ್ಲ. ಅವ್ರು ಹೇಳ್ತಾರೆ ಇವು ಮೂರ್ಖು ಅಥವಾ ಈ ರೀತಿಯ ಸ್ಥಾಪಿತ ಧರ್ಮಗಳ ಮೂಲಕ ಒಂದು ಸಿದ್ಧ ಮಾದರಿಯ ಪೂಜೆ ಇಂಥದನ್ನ ಸಲ್ಲಿಸ್ತಕ್ಕಂಥವ್ರು, ಅವ್ರ ಬಗ್ಗೆ ಇವರಿಗೆ ಅನುಮಾನ ಹುಟ್ಟುತ್ತೆ. ಹೇಳ್ತಾರೆ, ಪೂಜೆ, ನೈವೇದ್ಯ, ಪ್ರಾರ್ಥನೆ, ನಮಾಜು ಮಾಡಿದವರಲ್ಲಿ ಕಾಮನೆಗಳ ತೊರೆದು ನಿನ್ನ ಹತ್ತಿರ ಸುಳಿದಿರುವವರು ವಿರಳ.
ಇದು ನಮ್ಮ ದೊಡ್ಡ ಲೇಖಕರೆಲ್ಲರೂ ಕೂಡ ಈ ಬಗೆಯ ಚಿಂತನೆಯನ್ನ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಸ್ಥಾಪಿತ ಧರ್ಮಗಳ ಮೂಲಕ ನಾನೊಬ್ಬ ದೊಡ್ಡ ಭಕ್ತ ಅಂತ ತೋರಿಸ್ತಕ್ಕಂಥವ್ರು ವಾಸ್ತವದಲ್ಲಿ ಆ ರೀತಿ ದೇವರು ಮೆಚ್ಚುವ ಭಕ್ತರಾಗಿರೋದಿಲ್ಲ. ಜಗತ್ತು ಮೆಚ್ಚುವ ಭಕ್ತರಾಗಬಹುದು. ಆದರೆ ದೇವರು ಮೆಚ್ಚುವ ಭಕ್ತರಾಗಿರೋದಿಲ್ಲ ಅಂತಕ್ಕಂಥ ಒಂದು ಸರಳ ಒಂದು ಹೇಳಿಕೆಯನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಲೇಖಕಿ ಹೇಳ್ತಾರೆ. ದೇವರೇ ನಿನ್ನ ಬಳಿ ಬರಲು ಅದೆಷ್ಟು ಬಂಟರ ಕಾವಲು. ಅಂದ್ರೆ ಅಡೆತಡೆಗಳು ದೇವರನ್ನ ಭೇಟಿಯಾಗಲಿಕ್ಕೆ ಎಷ್ಟೊಂದು ಅಡೆತಡೆಗಳಿವೆ. ಸೊ ಇಷ್ಟೆಲ್ಲ ಅಡೆತಡೆ ಇದ್ದಾಗ ಆ ಮಹಿಳೆ ವಿಶೇಷವಾಗಿ ಮೀರಿ ಹೋಗುವುದು ಹೇಗೆ? ಇಲ್ಲಿ ಮಹಿಳೆ ಅಂತಕ್ಕಂಥದ್ದು ಮಹಿಳೆಗೆ ಇದು ಸಂಕಟ ಅಂತಕ್ಕಂಥದ್ದು 2ನೇ ನುಡಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಹಿಳೆಯರಿಗೆ ಮಸೀದಿ ಬರ್ಲಿಕ್ಕೆ ಯಾರು ಅನುಮತಿ ಕೊಟ್ಟವರು ಅಂತ ಕೇಳಿದಾಗ ಇದು ಮಹಿಳೆನೇ ಹೋಗಿದ್ದು ಅಂತ ಗೊತ್ತಾಗ್ತದೆ ನಮ್ಗೆ. ಅಂದ್ರೆ ಶೋಷಣೆಯಲ್ಲಿ ತಳ ಸಮುದಾಯಕ್ಕೆ ಶೋಷಣೆ ಮತ್ತು ಮಹಿಳೆಯಾಗಿ ಶೋಷಣೆ, 2 ರೀತಿಯ ಶೋಷಣೆ ನಮಗಿಲ್ಲಿ ಎದ್ದು ಕಾಣ್ತದೆ. ಕೊನೆಗೆ ತೀರ್ಮಾನ ಏನು? ದೇವರನ್ನ ಕಾಣ್ತಕ್ಕಂಥ ದಾರಿ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ದಾರಿ. ಎಲ್ಲಿ ಹೋದರೂ ಕಲ್ಲು ಮುಳ್ಳುಗಳು, ನಾನೆಲ್ಲಿಗೆ ಹೋಗಿ ನಿನ್ನ ಪ್ರಾರ್ಥಿಸಲಿ? ಅದಕ್ಕೆಂದು ಮನಸ್ಸೇ ಮಸೀದಿ, ಆತ್ಮವೇ ಅಲ್ಲಾಹನ್ನಾಗಿಸಿಕೊಂಡಿರುವೆ. ಈ ಮನಸ್ಸನ್ನ ಮಸೀದಿಯನ್ನಾಗಿ ಮಾಡ್ತಕ್ಕಂಥದ್ದು, ಆ ಆತ್ಮವನ್ನೇ ಅಲ್ಲಾಹವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು, ಇದು ನಮಗೆ ಹೊಸ ಕಲ್ಪನೆ ಅಲ್ಲ. ಆದ್ರೆ ಹೀಗೆ ಮನಸ್ಸೇ ದೇವಾಲಯ, ಮನೆಯೇ ದೇವಾಲಯ, ಮನಸ್ಸನ್ನ ಅಂದ್ರೆ ದೇಹವನ್ನೇ ದೇಗುಲ ಮಾಡ್ಕೊಳ್ತಕ್ಕಂಥದ್ದು ಬಸವಣ್ಣವರ ಬಹಳ ಪ್ರಸಿದ್ಧವಾದ ವಚನ. ನಾನು ಇಲ್ಲಿ ಹೇಳಬೇಕಾಗಿದ್ದು ಈ ರೀತಿ ಅಂದ್ರೆ ಸ್ಥಾಪಿತ ಧರ್ಮಗಳ ಹೇಳ್ತಕ್ಕಂಥ ದೇವರು, ಧರ್ಮ, ದೇವಸ್ಥಾನ, ಮಸೀದಿ ಇಂಥವುಗಳನ್ನ ಬಿಟ್ಟು ವೈಯಕ್ತಿಕ ನೆಲೆಯಲ್ಲಿ ದೇವರನ್ನ ಕಾಣ್ತಕ್ಕಂತಹ, ತಮ್ಮಲ್ಲಿಯೇ ದೇವರನ್ನ ಸ್ಥಾಪಿಸಿಕೊಳ್ತಕ್ಕಂಥ ಈ ಒಂದು ವಿಚಾರಧಾರೆಯಲ್ಲಿ 2 ರೀತಿ ಇರ್ತದೆ. ಒಂದು, ಈ ಸ್ಥಾಪಿತ ಧರ್ಮಗಳು ಹೇಳ್ತಕ್ಕಂಥ ದೇವರು, ದೇವಸ್ಥಾನ, ಮಸೀದಿ, ಚರ್ಚು ಇಲ್ಲಿ ದೇವರು ಇರೋದಿಲ್ಲ. ಅದು ಒಂದು ರೀತಿಯ ಜಾತ್ರೆ ಇದ್ದ ಹಾಗೆ, ತೋರಿಕೆಯ ಭಕ್ತಿ. ದೇವರು ಏಕಾಂತದಲ್ಲಿ ಒಳ್ಳೆಯ ಕೆಲಸ ಮಾಡೋರ ಕಡೆಗೆ ಇರ್ತಾನೆ. ಆ ಕಾರಣದಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅರ್ಥ ಇಲ್ಲ ಅಂತೇಳಿ ತಮ್ಮಷ್ಟಕ್ಕೆ ತಾವೇ ವಿಚಾರ ಮಾಡಿ, ತಮ್ಮಷ್ಟಕ್ಕೆ ತಾವೇ ತಿಳುವಳಿಕೆಯನ್ನ ಪಡೆದುಕೊಂಡು ಅದನ್ನ ನಿರಾಕರಿಸ್ತಕ್ಕಂಥದ್ದು ಒಂದು ಧಾರೆ. ಇದನ್ನ ನಾವು ಸ್ವಭಾವ ವೈರಾಗ್ಯ ಅಂತ ಕರಿಬಹುದು. ಅವುಗಳ ಬಗ್ಗೆ ಮಸೀದಿ, ದೇವಸ್ಥಾನ, ಚರ್ಚ್ ಇವುಗಳ ಬಗ್ಗೆ ಸ್ವಭಾವ ವೈರಾಗ್ಯ. ಇದು ಅಭಾವ ವೈರಾಗ್ಯ ಇವ್ರು ಹೇಳ್ತಕ್ಕಂಥದ್ದು. ಅಭಾವ ವೈರಾಗ್ಯ ಎಂದ್ರೇನು ನೋಡಿ, ಇವರು ಈ ಕವಿತೆಯಲ್ಲಿ ಬರ್ತಕ್ಕಂಥ ಒಬ್ಬ ಮಹಿಳೆ ಸ್ವಭಾವತಃ ಅಲ್ಲಿ ದೇವರಿಲ್ಲ ಅಂತ ಹೇಳಿ ಬಿಟ್ಟದ್ದಲ್ಲ. ಎಲ್ಲರ ಹಾಗೆ ಸಾಮಾನ್ಯಳಾಗಿ ದೇವರನ್ನ ನೋಡ್ಲಿಕ್ಕೆಂದು ದೇವಸ್ಥಾನಕ್ಕೆ, ಮಸೀದಿಗೆ, ಚರ್ಚಿಗೆ ಹೋಗಿ ಅಲ್ಲಿ ಪ್ರವೇಶ ನಿರಾಕರಣೆಯಾಗಿ ಅಂದ್ರೆ ಅವಕಾಶ ವಂಚಿತರಾದಾಗ ಹುಟ್ಟಿಕೊಂಡಂತಹ ನಿಲುವು. ಹಾಗಾದ್ರೆ ದೇವರನ್ನ ನಾನು ಇಲ್ಲೇ ಕಾಣ್ತೀನಿ, ನನ್ನಲ್ಲೇ ಕಾಣ್ತೀನಿ, ನನ್ನ ಆತ್ಮವನ್ನೇ ನಾನು ದೇವರನ್ನಾಗಿಸಿಕೊಂಡು ಮನೆಯನ್ನೇ ಅಥವಾ ಮನಸ್ಸನ್ನೇ ಮಸೀದಿಯನ್ನಾಗಿ ಮಾಡಿಕೊಂಡು ನಾನೇ ನನ್ನ ಸ್ವತಃ ದೇವರನ್ನ ನಾನು ಆವಾಹಿಸಿಕೊಳ್ತೇನೆ ಅಂತಕ್ಕಂಥ ನಿಲುವು. ಹೀಗೆ ಏನಾದ್ರೂ ಇರಲಿ, ಇವೆರಡೂ ಧಾರೆಗಳು ಕೂಡ ಸ್ಥಾಪಿತ ಧರ್ಮಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಭಟಿಸ್ತಕ್ಕಂಥ ವಿಧಾನಗಳು. ಈ ಕವಿತೆಯೂ ಕೂಡ ಬಹಳ ಸೂಕ್ಷ್ಮವಾಗಿ ಒಂದು ಸ್ಥಾಪಿತ ಧರ್ಮಗಳು ನಡೆಸ್ತಕ್ಕಂಥ ಶೋಷಣೆಯನ್ನ, ಕೋರಿಕೆಯ ಭಕ್ತಿಯನ್ನ ಸ್ಪಷ್ಟವಾಗಿ ನಿರಾಕರಿಸ್ತವೆ. ಮತ್ತು ಇದು ಆ ದೇವರನ್ನ ಕಾಣ್ತಕ್ಕಂಥದ್ದು ಸ್ವಭಾವತಃ ದೇವರು ಬೇಡ, ದೇವಸ್ಥಾನದಲ್ಲಿ ಬೇಡ, ನಾನೇ ಕಾಣ್ಕೊಳ್ತಕ್ಕಂತಕ್ಕಂಥ ವಿಚಾರಧಾರೆ ಅಲ್ಲ ಅಂತ ನಾನು ಹೇಳಿದೆ. ಅಂದ್ರೆ ಎಲ್ಲರಿಗೂ ಕೂಡ ಇಂಥ ಅವಕಾಶಗಳು ಇರಬೇಕು. ದೇವರನ್ನ ಕಾಣುವಾಗ ಈ ಮಧ್ಯವರ್ತಿಗಳ, ಅಲ್ಲಿ ಪೂಜಾರಿ ಇರ್ಬೋದು, ಮೌಲ್ವಿ ಇರ್ಬೋದು, ಯಾರೇ ಇರ್ಬೋದು, ಅಂದ್ರೆ ದೇವರ ಹತ್ರ ದೇವರು ಮತ್ತು ಭಕ್ತರ ಮಧ್ಯೆ ಶರಣರು ಹೇಳ್ತಾರೆ, ದೇವರು ಮತ್ತು ಭಕ್ತರ ಸಂಬಂಧ ಗಂಡ ಹೆಂಡತಿ ಸಂಬಂಧ. ಸೊ ಗಂಡ ಹೆಂಡತಿ ಸಂಬಂಧ ಅಂದ್ರೆ ತೀರಾ ವೈಯಕ್ತಿಕ ನೆಲೆಯಲ್ಲಿರ್ತಕ್ಕಂಥದ್ದು. ಈ ಗಂಡ ಹೆಂಡತಿ ಸಂಬಂಧ ನಡುವೆ ಇವರು ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಅಸಹ್ಯ ತರ್ತಕ್ಕಂಥದ್ದು. ಹಾಗಾಗಿ ದೇವರನ್ನ ಹೀಗೆ ಪೂಜಿಸ್ಬೇಕು, ಹಾಗೆ ಪೂಜಿಸ್ಬೇಕು ಇಲ್ಲ. ಯಾಗೆ ಬಂತು ಹಾಗೆ ಪೂಜಿಸಿದ್ರು ಕೂಡ ದೇವರು ಒಪ್ಪಿಕೊಳ್ತಾನೆ. ಇವರ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ನಾವು ದೇವರನ್ನ ಕಾಣ್ಲಿಕ್ಕೆ ಹೋದಾಗ ನಿರಾಕರಿಸ್ತಕ್ಕಂಥವರು
ಇವರು ದೇವರನ್ನು ತೋರಿಸ್ತಕ್ಕಂಥವ್ರು ಅಲ್ಲ. ಇವರು ದೇವರು ಮತ್ತು ಭಕ್ತರ ನಡುವೆ ಸೇತುವೆಯಲ್ಲ, ಅಡ್ಡ ಗೋಡೆ ಅಂತಕ್ಕಂಥದ್ದನ್ನ ಈ ಕವಿತೆ ಬಹಳ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಶೋಷಣೆಯನ್ನ ತನ್ನದೇ ಆದ ಒಂದು ತಣ್ಣನೆಯ ಶೈಲಿಯಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತದೆ. ಈ ಕವಿತೆಯನ್ನ ಮೂಲಕ ಕವಿತ್ರಿ ಶೋಷಣೆಯ ಮುಖವನ್ನ ಸ್ಪಷ್ಟವಾಗಿ ತೆರೆದಿಡ್ತಾರೆ ಮತ್ತು ಅಂತ ಶೋಷಣೆಯನ್ನ ಮಾಡೋದನ್ನ ನಾವೆಲ್ಲರೂ ಬಿಡಬೇಕು ಅಂತಕ್ಕಂಥ ಒತ್ತಡವನ್ನ ಇದು ಕವಿತೆ ಹೇಳದೆಯೇ ನಮಗೆ ತಿಳಿಸಿಕೊಡ್ತದೆ. ಇಷ್ಟು ಈ ಕವಿತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಆಶಯ. ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮತ್ತು ಇಂಥ ಒಂದು ಒಳ್ಳೆಯ ಕವಿತೆಯನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರಿಗೂ ಕೂಡ ನಮಸ್ಕಾರಗಳು.